ನನ್ನ ಹೆಸರು ಜಯಶ್ರೀ ಅಂತ. ಆ ಇವತ್ತಿನ ಆ ನಾ ಹೇಳುವಂತಹದ್ದು ಟಾಪಿಕ್ ಜೀವಾತ್ಮ ಪರಮಾತ್ಮ ಆ ಭೇದ ಅಂತ. ಆ ಮಧ್ವಾಚಾರ್ಯರು ಹೇಳಿದ್ದಂಗೆ ಪಂಚಭೇದದಲ್ಲಿ ನಮ್ಗೆ ಆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಪೇಳದ ಭಾವಿ ವಿರಿಂಚಿಯ ನಿಪಾನಂದ ತೀರ್ಥರ ನೆನೆವೆನನು ದಿನವೂ. ಈ ನಮ್ಗೆ ವಾಯುದೇವರು ಪ್ರಾಣದೇವರಾದ ಭಗವಂತ ವಾಯುದೇವರಾಗಿ ನಮ್ಗೆ ಈ ಪಂಚಭೇದ ತಾರತಮ್ಯವನ್ನು ತಿಳಿಸಿಕೊಟ್ಟಿರುವಂತ ಅದು ಗುರುಗಳ ಮೂಲಕ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅದರ ಪ್ರಕಾರ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ನಮಗ್ ಗೊತ್ತಿದ್ದ ಹಂಗೆ ಪಂಚಭೇದಗಳು ಮಧ್ವಮತದಲ್ಲಿ ಹೇಳಿದ್ದಾರೆ. ಜೀವ ಭೇದ, ಮತ್ತೆ ಜೀವ ಜಡ ಭೇದ, ಜಡ ಜಡ ಭೇದ, ಜೀವ ಜಡ ಭೇದ, ಮತ್ತೆ ಜೀವ ಮತ್ತೆ ಈಶ ಭೇದ ಅಂತ ಹೇಳಿ. ಈ ಪಂಚಭೇದಗಳು ನಮ್ಗೆ ಹರಿಕಥಾಂಸರ ಪಂಚ ತನ್ಮಾತ್ರ ಸಂಧಿಯ ಪದ್ಯ 29 ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ನಮ್ಗೆ ಹಿಂಗ್ ಹಾಕಿದಂಗೆ ಜೀವ ಜಡ ಜೀವೇಶ ಅಂತ 3 J's ನಮ್ ರಾಮಾಮೃತ ದಾಸರ ಕ್ಲಾಸ್ ಅಲ್ಲಿ ಕಲ್ತಿರೋದು. 3 J's ಯಾವುದು ಅಂದ್ರೆ ಜೀವ ಜಡ ಜೀವೇಶ ಅಂತ. ಅದನ್ನೇ ಹರಿಕಥಾಂಸರದಲ್ಲಿ ಈ ಪದ್ಯದಲ್ಲಿ ನೋಡ್ಬೋದು. ಜೀವ ಜೀವರ ಭೇದ ಜಡ ಜಡ ಜೀವ ಜಡ ಜಡ ಜೀವರಿಂದಲಿ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣ. ಈ ಒಂದು ಜೀವಕ್ಕೆ ಇನ್ನೊಂದು ಜೀವಕ್ಕೆ ಖಂಡಿತವಾಗಿಯೂ ಭೇದ ಉಂಟು. ಜಡಕ್ಕೆ ಒಂದು ಜಡ ಅಂದ್ರೆ ನಾನ್ ಲಿವಿಂಗ್ ಥಿಂಗ್, ಒಂದು ಚೇರ್ಗೆನೋ ಆಮೇಲೆ ಒಂದು ವಸ್ತುಗೆನೋ ಭೇದ ಉಂಟು. ಅದೇ ತರ ಜೀವ ಮತ್ತೆ ಜೀವೇಶ ಭೇದ ಕೂಡ ಅದರಲ್ಲಿ ಉಂಟು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಈ ಜೀವ ಜೀವೇಶ ಹರಿ ಮತ್ತೆ ಜೀವಕ್ಕೆ ಭೇದ ಏನು ಎಂಬುದು ನಾವು ಇಲ್ಲಿ ಆ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಈ ಜೀವಕ್ಕೆ ನಮ್ಗೆ ಇರುವಂತದ್ದು ನಮ್ಮ ಅಸ್ತಿತ್ವ ಇರೋದೇ ಹರಿಯಿಂದ. ಯಾಕೆ ಅಂದ್ರೆ ನಮಗ್ ದೇಹ ಕೊಟ್ಟಿರೋದೇ ಶ್ರೀಹರಿ. ಈ ಪ್ರಾಕೃತ ದೇಹ ಇದಕ್ಕೆ ನಾಶ ಉಂಟು. ಮೊದಲನೇ ಡಿಫರೆನ್ಸ್, ಮೊದಲನೇ ಭೇದ, ಪ್ರಾಕೃತ ದೇಹ ಈ ಜೀವಕ್ಕೆ ಬಂದಾಗ ಆ ದೇಹ ನಾಶ ಉಂಟು. ಆದ್ರೆ ಜೀವೇಶದು ಅಪ್ರಾಕೃತ ದೇಹ, ನಾಶರಹಿತ ಅಂತ ಹೇಳ್ಬೋದು. ಇದಕ್ಕೆ ದೋಷ ಇದೆ, ಇದು ದೋಷರಹಿತ. ಅದಕ್ಕೆ ನಾವು ಭಗವಂತನ ಶ್ರೀಹರಿನ ನೀರಂಜನ ಅಂತ ಕರಿತೀವಿ. ನೀರಂಜನ ಅಂದ್ರೆ ದೋಷ ಇಲ್ಲ ಅಂತ ಹೇಳಿ. ಆದ್ಮೇಲೆ ನಮಗೆ ಪರಾಧೀನ ಸ್ವಾತಂತ್ರ್ಯ ಉಂಟು. ನಮ್ಗೆ ಸ್ವಾತಂತ್ರ್ಯ ಎಂಬುದೇ ಇಲ್ಲ. ಭಗವಂತ ಕೊಟ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಈ ಪರಾಧೀನ ಸ್ವಾತಂತ್ರ್ಯ ಮತ್ತೆ ಹರಿಗೆ ಸರ್ವತಂತ್ರ ಸ್ವಾತಂತ್ರ್ಯ. ಏನಂದ್ರೂ ಭಗವಂತ ಸ್ವಾತಂತ್ರ್ಯವಾಗಿ ಮಾಡಬಹುದು. ಅದು ಪರಾಧೀನ ಸ್ವಾತಂತ್ರ್ಯ ಮತ್ತೆ ಸರ್ವತಂತ್ರ ಸ್ವಾತಂತ್ರ್ಯ. ಜೀವಕ್ಕೆ ಇರುವಂತದ್ದು ಅಲ್ಪ ಗುಣ. ನಮ್ಮ ಹತ್ರ ಗುಣನೇ ಇರೋದಿಲ್ಲ. ಏನೋ ಸ್ವಲ್ಪ ಗುಣ ಇದ್ರೂ ಆ ಗುಣಕ್ಕೆ ನಾಶ ಉಂಟು. ಒಂದು ದಿನ ಒಳ್ಳೆ ಗುಣವಾಗಿರ್ತೀವಿ, ಇನ್ನೊಂದು ದಿನ ಆ ಗುಣ ಕಾಣಿಸೋದಿಲ್ಲ. ಸೊ ಅಂಥ ಅಲ್ಪ ಗುಣದಲ್ಲಿನೂ ಗುಣನಾಶ ಉಂಟು. ಅದೇ ಭಗವಂತ ಅನಂತ ಗುಣ ಇರುವಂತವನು ಶ್ರೀಹರಿ. ಆ ಅನಂತ ಗುಣದಲ್ಲಿ ಕೂಡ ಗುಣ ಪರಿಪೂರ್ಣನಾಗಿ ಭಗವಂತ ಇದ್ದಾನೆ. ಅದಕ್ಕೆ ನಾವು ಆ ಭಗವಂತನ ಸ್ಮರಣೆ ಮಾಡಿದ್ದಾಗ, ಆ ಗುಣ ಪರಿಪೂರ್ಣ ಅಂತ ಸ್ಮರಣೆ ಮಾಡಿದಾಗ ನಮಗೂನು ಆ ಸ್ವಲ್ಪ ಗುಣವನ್ನು ಬರ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಜೀವಕ್ಕೆ ಸದಾ ದುಃಖ. ನಾವು ಸಂಸಾರದಲ್ಲಿ ಇರುವಾಗ ಸುಖ ಬಂದಿರೋದು ಒಂದ್ ಸಣ್ಣ ಹನಿ, ಜೇನುತುಪ್ಪ ಹನಿ ಇದ್ದಷ್ಟು. ಅದೇ ಹರಿಗೆ ಸದಾನಂದ. ನಾವು ಯಾವಾಗ ಭಗವಂತನಿಗೆ ಸದಾನಂದ, ಗುಣಪರಿಪೂರ್ಣ ಮತ್ತೆ ಜ್ಞಾನಾನಂದಮಯ ಅಂತ ನಾವು ಚಿಂತನೆ ಈ ಆನಂದ ಅಂಬುವಂತ ಗುಣದಲ್ಲೇ ಜ್ಞಾನ ಆನಂದ ಎಲ್ಲಾನು ನಾವು ತಗೋಬಹುದು. ಸೊ ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ಮೇಲೆ ಈ ಶ್ರೀಹರಿ ಈ ಎಲ್ಲ ಗುಣಗಳು ಇದ್ದಾವೆ. ಆದ ಕಡೆಯಿಂದ ಶ್ರೀಹರಿ ವಂದನೀಯ. ಅದಕ್ಕೆ ನಾವು ವಂದನೆ ಮಾಡ್ತೀವಿ. ಯಾಕೆ ವಂದನೆ ಮಾಡ್ತೀವಿ? ಭಗವಂತನ ದೋಷರಹಿತ ಇದ್ದಾನೆ, ನಾಶರಹಿತ ಇದ್ದಾನೆ, ಅನಂತ ಗುಣ ಇದೆ, ಸದಾನಂದವಾಗಿದ್ದಾನೆ. ಆದ ಕಡೆಯಿಂದ ಭಗವಂತ ಶ್ರೀಹರಿ ವಂದನೀಯ. ಅದೇ ಜೀವ ಗುಣನಾಶ ಆದ ಕಡೆಯಿಂದ ನಿಂದನೀಯ ಆಗ್ತಾನೆ ಎಂಬುದು ಇಲ್ಲಿ ಬರ್ತಿದ್ದೇನೆ. ಮತ್ತೆ ಈ ಜೀವಕ್ಕೆ ಸದಾ ಪಾಪ ಇದೆ.
ಪಾಪಾತ್ಮ ಅಂತ ನಾವು ಹೇಳ್ತೀವಿ ಈ ಶ್ಲೋಕ ಹೇಳುವಾಗ. ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪಾಪೋಹಂ ಪಾಪಕರ್ಮಣ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಇದು ಹೇಳುವಾಗ ನಮ್ಗೆ ಆ ಪಾಪ ಸಂಭವ ಎಂಬುದು ಗೊತ್ತಾಗತ್ತೆ. ಅದೇ ಶ್ರೀಹರಿಗೆ ಪಾಪನೇ ಇಲ್ಲ. ಇನ್ಫ್ಯಾಕ್ಟ್ ಶ್ರೀಹರಿ ಪೂತಾತ್ಮ. ಪೂತಾತ್ಮ ಅಂದ್ರೆ ಪಾವನ ಮಾಡುವಂತ. ನಿಮ್ದು ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್. ನಿಮ್ಮ ಆಡಿಯೋ ಮ್ಯೂಟ್ ಹಾ, ಆಗಿದೆ. ಈಗ ಕೇಳಿಸ್ತಾ ಇದೆ. ಹಾ, ಕೇಳಿಸ್ತಿದೆ. ಹಾ, ಸೊ ಇದು ಪಾಪ ಇರುವಂತ ಈ ಜೀವ ಪಾಪಾತ್ಮ ಆಗತ್ತೆ. ಅದೇ ಶ್ರೀಹರಿಗೆ ತುಂಬಾ ಭೇದ ಇದೆ. ಪಾಪನೇ ಇಲ್ಲ ಶ್ರೀಹರಿಗೆ. ಯಾಕೆ ಅಂದ್ರೆ ಪ್ರಾಕೃತ ದೇಹವೇ ಇಲ್ಲ. ಪಾಪ ಆಗೋದು ನಮ್ಗೆ ತ್ರಿಗುಣಗಳಿಂದ. ಈ ತ್ರಿಗುಣ ವರ್ಜಿತವಾದ ಲಿಂಗ ದೇಹದಿಂದ ಆ ಜೀವನಲ್ಲಿ ಇರುವಂತ ಒಂದು ಇದಕ್ಕೆ ಇದರಲ್ಲಿ ಇನ್ನೊಂದು ಪುರಂದರದಾಸರು ಒಂದು ಹಾಡದಲ್ಲಿ ಮೂಡು ಸಿಕ್ಕಿದ್ದಿಲ್ಲ, ಮಾಡು ಸಿಕ್ಕಿದ್ದಿಲ್ಲ, ಮಾಡಿನ ಇದು ಸಿಕ್ಕಿದ್ದಿಲ್ಲ ಅಂತ ಒಂದು ತುಂಬಾ ಒಳ್ಳೆ ಒಂದು ಮುಂಡಿಗೆ ಬರೀತಾರೆ. ಅದ್ರಲ್ಲಿ ಈ ಜೀವ ಒಳಗಡೆ ಸಿಕ್ಕೊಂಡ್ಬಿಟ್ಟಿದೆ ಈ ದೇಹದಲ್ಲಿ. ದೇಹ ಬಿಟ್ಟು ಹೋಗ್ಬೇಕು ಅಂತ ಅದಕ್ಕೆ ಇದೆ. ಆದ್ರೆ ಈ ವ್ಯಾಧಿಗಳಿಂದ, ಆಮೇಲೆ ದುಃಖಗಳಿಂದ, ಆಮೇಲೆ ನಮ್ಮ ಆರೋಗ್ಯದಿಂದ, ಓಲ್ಡ್ ಆಗ್ತಾ ಇದೀವಿ ಆ ಏಜ್ ದಿಂದ, ಅದು ಹೊರಗ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಜೀವಕ್ಕೆ. ಸೊ ಇಂಥದ್ದು ನಾನು ಸಮಯ ನಾನ್ ವ್ಯರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ಹೇಳಿ ಅಲ್ಲಿ ಪುರಂದರದಾಸರು ಮುಂಡಿಕೆಯಲ್ಲಿ ತಿಳಿಸ್ಕೊಡ್ತಾರೆ. ಅಂಥದ್ದು ನಾವು ಸದಾ ಪಾಪಾತ್ಮರಾಗಿದ್ರೆ ನಮ್ಗೆ ಮುಂದೆ ಬರ್ಲಿಕ್ಕೆ ಆಗಲ್ಲ. ಒಂದೇ ಒಂದು ಸಾಧನೆ ಆ ಭಗವಂತನ ಸ್ಮರಣೆ. ಸದಾನಂದ ಗುಣ ಪರಿಪೂರ್ಣ ಅನಂತ ಗುಣ ಎಂಬುವಂತ ಸ್ಮರಣೆ ಬಂದ್ರೇನೆ ನಮ್ಮ ಉದ್ಧಾರ, ಅಂತರ್ಗತ ಪ್ರಾಣದೇವರ ಸ್ಮರಣೆ. ಅದು ಇಲ್ಲಿ ಹೇಳಿದೀನಿ. ಪಾಪ ಸಂಭವ ಜೀವ. ಇಲ್ಲಿ ಪದ್ಮ ಸಂಭವ ಜನಕ ಅಂದ್ರೆ ಬ್ರಹ್ಮದೇವರ ಜನಕ. ನಾವು ಪದ್ಮ ಸಂಭವ ಜನಕ ಇದ್ರಲ್ಲಿ ಮಿಸ್ ಆಗಿದೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇಟ್ಟಿದ್ದೀನಿ ಪದ್ಮ ಸಂಭವ ಜನಕ. ನಾವು ಬ್ರಹ್ಮದೇವರನ್ನೇ ಕ್ರಿಯೇಟರ್ ಅಂತಂತೀವಿ. ಆದ್ರೆ ಆ ಕ್ರಿಯೇಟರ್ ಆಫ್ ದ ಕ್ರಿಯೇಟರ್ ಶ್ರೀಹರಿ. ಸೊ ನಾವು ಹುಟ್ಟಿರೋದು, ನಮ್ಲಿಂದ ಹುಟ್ಟೋದು ಪಾಪ ಪುಣ್ಯ ಇವೆರಡು ಮಾತ್ರ. ಸೊ ಆದ್ರೆ ಭಗವಂತನಿಂದ ಹುಟ್ಟೋದು ಅಂತ ಬ್ರಹ್ಮದೇವರಂತ ದೊಡ್ಡ ಋಷಿಗಳ ಜ್ಞಾನಿ. ಅದು ಇಲ್ಲಿ ಹೇಳ್ತಾ ಇದ್ದೀನಿ. ಆದ್ಮೇಲೆ ಜೀವ ಜೀವೇಶ, ಇದು ಒಂದು ಭಾಗವತದಲ್ಲಿ ಹಾಡನು ಬರುತ್ತೆ. ಎರಡು ಹಕ್ಕಿಗಳು, ಒಂದು ಹಕ್ಕಿ ಹಣ್ಣು ತಿಂದೈತೆ, ಇನ್ನೊಂದು ಹಕ್ಕಿ ಬಡವಾಗೈತೆ. ತಿನ್ನದ ಹಕ್ಕಿ ಅಂತೆ ತಿನ್ನದ ಹಕ್ಕಿ ಬಲವಾಗೈತೆ, ತಿಂದಿದ್ದ ಹಕ್ಕಿ ಬಹಳ ಇದು ಆಗಿದೆ ಅಂತ. ಯಾಕಂದ್ರೆ ಜೀವ ಕರ್ಮದ ಫಲ ಉಣ್ಣುವವ, ಆದ್ರೆ ಶ್ರೀಹರಿ ಕರ್ಮದ ಫಲವನ್ನು ಕೊಡುವವ. ನಮಗೆ ನಮ್ಮ ಕರ್ಮಾನುಸಾರ, ನಮ್ಮ ಪ್ರಯತ್ನ, ಯೋಗ್ಯತೆ ಮತ್ತು ಪ್ರಾರಬ್ಧ ಇದರ ಅನುಸಾರವಾಗಿ ನಮ್ಗೆ ಶ್ರೀಹರಿ ಕರ್ಮದ ಫಲವೊಂದು ಕೊಡ್ತಾನೆ. ಈ ಜೀವ ಸದಾ ದಾಸನೆ, ಆದ್ರೆ ಶ್ರೀಹರಿ ಕರ್ತ. ನಾಹಂ ಕರ್ತ ಹರಿಕರ್ತ ಅದ್ರಲ್ಲಿ ನಾವು ನೋಡ್ಬೋದು. ಸೇವಕನಾಗಿ ಇದ್ರೆ ಭಗವಂತ ಆ ಸೇವೆ ತಗೋತಾನೆ ಆತ್ ಕಡೆಯಿಂದ, ಆತನ ಸೇವ್ಯ ಅಂತ. ಆದ್ರೆ ಸೇವಕ ಸೇವ್ಯ ಎಲ್ಲ ಭಗವಂತನೇ ಮಾಡಿಸಿದ್ರೆ ನಾವು ಮಾಡ್ಲಿಕ್ಕಾಗತ್ತೆ. ಸೊ ಅದೇ ಇಲ್ಲಿ ಆತ್ಮ ಪರಮಾತ್ಮ, ಪಾಪಾತ್ಮ ಪೂತಾತ್ಮ, ದಾಸ ಕರ್ತ, ಸೇವಕ ಸೇವ್ಯ, ಜೀವ ಅಧಮ, ಪರಮಾತ್ಮ ಸರ್ವೋತ್ತಮ, ಎಲ್ಲಾರ್ಕಿನ ಸರ್ವೋತ್ತಮನಾದ ಭಗವಂತ, ಪಾಪ ಸಂಭವ, ಪದ್ಮ ಸಂಭವ ಜನಕ. ಈ ಜೀವ ಯಾವಾಗ್ಲೂ ಕಾಮಾರ್ಥಿ. ಒಂದು ಬೇಕು ಒಂದು ಬೇಡ, ಜೀವಕ್ಕೆ ಕಾಮನೆಗಳು ಬರ್ತಾನೆ ಇರುತ್ತೆ. ಆದ್ರೆ ಪರಮಾತ್ಮ ಕಾಮ ಜನಕ, ಮಾರ ಜನಕ ಅಂತ ಹೇಳ್ತೀವಿ. ಇದನ್ನೇ ನಮ್ಗೆ ಇಲ್ಲಿ ದಾಸರು ರಾಮಾಮೃತ ವಿಠಲ ದಾಸ ರಚನೆಯಲ್ಲಿ ತುಂಬಾ ಚೆನ್ನಾಗಿ ಇದರಲ್ಲಿ ಹೇಳ್ಕೊಟ್ಟಿದ್ದಾರೆ. ಇದನ್ನ ಒಂದ್ಸರಿ ನೋಡೋಣ. ನಿನ್ನ ಬಿಟ್ಟು ನಾನು ಇರಲಾರೆ. ಯಾಕಂದ್ರೆ ಈ ಭಾಗವತದಲ್ಲಿ ಅವಿಜ್ಞಾತ ಸಖ ಎಂಬುವಂತ ಒಂದು ಪುರಂಜನೋಪಾಖ್ಯಾನದಲ್ಲಿ ಬರುತ್ತೆ. ಅಂದ್ರೆ ಭಗವಂತ ನಮಗೆ ಎಂದೆಂದೂ ಬಿಟ್ಟು ಈ ಜೀವಕ್ಕೆ ಬಿಟ್ಟು ಹೋಗುವುದಿಲ್ಲ ಅಂತ ಜೀವಕ್ಕೆ ಬಿಟ್ಟು ಇರಲಾರ ಎಂಬುದು ಈ ರಚನೆಯಲ್ಲಿ ತುಂಬಾ ಆನಂದವಾಗಿ ಸ್ವರೂಪವಾಗಿ ನಿರೂಪಿಸಿದ್ದಾರೆ ರಾಮಾಮೃತ ವಿಠಲದಾಸರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದನ್ನ ಹೇಳಲಿಕ್ಕೆ ಒಂದ್ಸರಿ ಪ್ರಯತ್ನ ಮಾಡ್ತೀನಿ.
ನಿನ್ನ ಬಿಟ್ಟು ನಾನಿರಲಾರೆ, ನನ್ನ ಬಿಟ್ಟು ನೀರಲಾರ. ನಿನ್ನ ಬಿಟ್ಟು ನಾ ಇರಲಾರೆ, ನನ್ನ ಬಿಟ್ಟು ನೀರಲಾರ. ನನ್ನ ನಿನ್ನ ನಾದಿ ನಂಟು, ನನಗೆ ನಿನಗೆ ಅದ್ಭುತ ಗಂಟು. ನನ್ನ ನಿನ್ನ ನಾದಿ ನಂಟು, ನನಗೆ ನಿನಗೆ ಅದ್ಭುತ ಗಂಟು. ಮನ್ನಿಸೋ ನಾಶಿಸೋ ಸಂಸಾರ ಅಂಟು, ಹೊಣೆಗಾರಿಕೆ ನಿನಗೆ ಉಂಟು. ಮನ್ನಿಸೋ ನಾಶಿಸೋ ಸಂಸಾರ ಅಂಟು, ಹೊಣೆಗಾರಿಕೆ ನಿನಗೆ ಉಂಟು. ನೆರಳಿನಂತೆ ಸದಾ ನಿನ್ನ ಜೊತೆಗೆ, ದುರಂತ ಅಂದರೆ ಗೊತ್ತಿಲ್ಲ ಮಂದಮತಿಗೆ. ಅರಿಷಡ್ವರ್ಗದ ದಾಳಿಯಾಗಿದೆ, ಮಾರ ಜನಕನೇ ಕರನ ಮುಗಿವೆ. ಸೊ ಇದ್ರಲ್ಲಿ ಹೇಳ್ತಾ ಇದಾರೆ, ನೆರಳಿನಂತೆ ನೀನು ಇದ್ದೀಯಾ ಸದಾ ನನ್ನ ಜೊತೆಗೆ. ಮತ್ತೆ ದುರಂತ ಏನು ಅಂತಂದ್ರೆ, ನಾ ಮಾಡುವಂತ ಕರ್ಮ ನಾ ಏನ್ ಮಾಡ್ತಾ ಇದ್ದೀನಿ ಎಂಬುದು ನನ್ ಬುದ್ಧಿಗೆ ತೋಚ್ತಾ ಇಲ್ಲ, ಅಂತ ಮಂದಮತಿ ನಾನು. ಯಾಕೆ ಅಂತಂದ್ರೆ ಅರಿಷಡ್ ವರ್ಗದ ದಾಡಿಯಾಗಿದೆ. ಈ ಅರಿಷಡ್ ವರ್ಗ ಹೋಗ್ಬೇಕು ಅಂತಂದ್ರೆ ಆ ಮಾರಜನಕನೇ ಕರ್ತ ಆಗ್ತಾನೆ. ಯಾಕೆ ಅಂತಂದ್ರೆ ಸಾಮಜನಕ ಅಂತ ಮಾರಜನಕನೇ ಕರನ ಮುಗಿವೆ ಅಂತ ಹೇಳಿ, ಅಂದ್ರೆ ಕಾಮಜನಕ ನೀನು. ಯಾಕಂದ್ರೆ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಶುರು ಆಗೋದೇ ಒಂದು ಸಣ್ಣ ಕಾಮದಿಂದ. ಅಂತ ಕಾಮವನ್ನೇ ನೀನು ನಾಶನೆ ಮಾಡುವಂತ ಇಲ್ಲಿ ದಾಸರು ಕೇಳ್ಕೊಂತ ಇದ್ದಾರೆ. ಮತ್ತೆ ಇಂಥ ಭಗವಂತ ನಮ್ಗೆ ಎಷ್ಟು ಕಾರುಣ್ಯಮಯ ಅಂತ ಹೇಳಲಿಕ್ಕೆ ಈ ಪದ್ಯದಲ್ಲಿ ತೋರಿಸ್ತಾ ಇದ್ದಾರೆ. ಕಾಮವನ್ನು ತೆಗೆದು ನಮ್ಮನ್ನು ಉದ್ಧಾರ ಮಾಡು ಅಂತ ಹೇಳಿ. ಬೆಟ್ಟ ಬೆನ್ನ ಮೇಲೆ ಇಟ್ಟರು ಸುರರು, ಕೆಟ್ಟ ನೋಟದಿ ನೋಡಲಿಲ್ಲ ದೇವರು. ಇಟ್ಟಿ ಕಲ್ಲು ಕೊಟ್ಟರು ಭಕ್ತ ವತ್ಸಲ, ನೆಟ್ಟ ನಿಂತ ನಮ್ಮ ರಾಮಾಮೃತ ವಿಠಲ. ನೆಟ್ಟ ನಿಂತ ನಮ್ಮ ರಾಮಾಮೃತ ವಿಠಲ. ಕ್ಷಣ ಕ್ಷಣಕ್ಕೂ ನಾವು ಮಾಡುವಂತಹ ಅಪರಾಧಗಳು, ತಪ್ಪುಗಳನ್ನು ಕ್ಷಮಿಸ್ಕೊಂತಾನೆ ಭಗವಂತ ಬಂದಾನೆ. ಅದರ ದೃಷ್ಟಾಂತವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸುರರು ತಮ್ಮ ರಾಜ್ಯವನ್ನು ಸೋತಿದ್ದಾಗೆ ದೊಡ್ಡ ಬೆಟ್ಟ ತಂದೆ ಆ ಶ್ರೀಹರಿ ಕೂರ್ಮ ರೂಪವಾಗಿ ಧರಿಸಿದ್ದಾನೆ. ಅಂದ್ರೂ ಭಗವಂತ ಸಿಟ್ಟು ಮಾಡಲಿಲ್ಲ. ಇಟ್ಟಿಕಲ್ಲನ್ನು ಕೊಟ್ಟ ಭಕ್ತಗೆ ಮೆಚ್ಚಿ ತನ್ನನೇ ಕೊಟ್ಟ. ಆ ಇಟ್ಟಿಕಲ್ಲು ಯಾಕಂದ್ರೆ ತಾಯಿ ತಂದೆಯ ರೂಪದಲ್ಲಿ ಆ ಭಕ್ತ ಪಾಂಡುರಂಗನನ್ನ ನೋಡ್ತಾ ಇದ್ದ ಅದ್ ಕಡೆಯಿಂದ ಆ ಭಕ್ತ ಕೊಟ್ಟಿರುವಂತ ಕಲ್ಲನ್ನು ಭಗವಂತ ಸ್ವೀಕಾರ ಮಾಡಿದಾನೆ. ಅಂಥ ಚೆನ್ನಾಗಿ ನಿಂತ ಪುರಂದರ ವಿಠಲ ನಮ್ಮೆಲ್ಲರನ್ನ ಬುದ್ಧಿ ಕೊಟ್ಟು ರಕ್ಷಣೆ ಮಾಡ್ಲಿ ಅಂತ ಹೇಳ್ತಾ, ಪ್ರತಿವಾಗಿ ನಾವು ಜೀವ ಪರಮಾತ್ಮ ಈ ಭೇದವನ್ನು ನಾವು ತಿಳ್ಕೋಬೇಕು ಅಂದಾಗ ಇದನ್ನ ನಾವು ಸ್ಮರಣೆ ಮಾಡ್ತಾನೆ ಇರ್ಬೇಕು. ಇದಂ ನಮ್ಮಮ್ಮ, ಇದು ನಂದಲ್ಲ, ನಾಹಂ ಕರ್ತ ಹರಿ ಕರ್ತ. ಪ್ರತಿ ಒಂದು ಕರ್ಮದಲ್ಲಿನೂ ನಮಗೆ ಅದು ಅಂತರ್ಗತವಾಗಿನೂ ಇದು ಇರ್ಬೇಕು. ಯಾಕಂದ್ರೆ ಪರಮಾತ್ಮನೇ ನಮ್ಮಲ್ಲಿ ಒಂದು ನೀಡದಂದಲ್ಲಿ ಇದ್ದು ನಮ್ಗೆ ಪ್ರತಿಯೊಂದು ಉಣಿಸ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ನಾಹಂ ಕರ್ತ ಹರಿಕರ್ತ, ನಾಹಂ ಕರ್ತ ಹರಿಕರ್ತ ಇದು ಸದಾ ನಾವು ಸ್ಮರಣೆ ಮಾಡ್ಬೇಕು. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ. ಎಲ್ಲಾನು ಭಗವಂತಂದೆ. ನಮ್ಗೆ ಏನೇನು ಸಿಗ್ತಾ ಇದ್ದ ಆಪರ್ಚುನಿಟೀಸ್, ನಮಗೆ ಸಿಕ್ಕುವಂತ ತಾಯಿ ತಂದೆ ಮನಿ ಬಾಗಿಲು ಎಲ್ಲಾನು ದೇವ್ರದೇ ಆದ ಕಡೆಯಿಂದ ಆತನಿಗೆ ಅದು ಸಮರ್ಪಿತವಾಗ್ಬೇಕು. ಅದನ್ನ ಈ ಪ್ರಾರ್ಥನೆದಿಂದ ನಾವು ಪ್ರತಿಯೊಂದಿನ ನಾವು ಮಾಡ್ಬೇಕು. ಆದ್ಮೇಲೆ ನಮ್ಗೆ ವಿಪದ ಬಂದಿದ್ದಾಗೆ ನಾವು ಭಗವಂತನನ್ನ ಮರ್ತ್ ಹೋಗ್ತೀವಿ. ಈ ವಿಪತ್ತು ಬಂದಾಗೆ ನಮ್ಗೆ ಕೃಷ್ಣ ನಮ್ ಜೋಡಿ ಇರ್ಬೇಕು ಅಂತ ಈ ಕುಂತಿಯ ಪ್ರಾರ್ಥನೆನು ನನಗೆ ತುಂಬಾ ಆನಂದಕರವಾಗಿದೆ. ಯಾರು ಕೇಳ್ಕೊಲಾರ್ದಂಥದ್ದು ಕುಂತಿದೇವಿ ಕೇಳ್ತಾಳೆ ಭಾಗವತದಲ್ಲಿ. ವಿಪದ ಸಂತು ನ ಶಾಶ್ವತ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ನನಗ್ ಕಷ್ಟನೇ ಕೊಡುವಪ್ಪ ಮೇಲೆಗೆ, ಯಾಕಂದ್ರೆ ನೀನು ನನ್ನ ಹತ್ರ ಇರ್ತಿದಿ.
ಸೊ ಅಂಥ ಶ್ರೀಕೃಷ್ಣ ನಮ್ ಜೋಡಿ ಇದ್ರೆ ಇನ್ನ ಬೇರೆ ಏನು ಬೇಕಾಗಿಲ್ಲ. ಪಾಪ ಕರ್ಮನೂ ಪುಣ್ಯ ಎನಿಸ್ತದೆ, ಪುಣ್ಯ ಕರ್ಮ ಪಾಪ ಆಗ್ತದೆ ವಿಸ್ಮರಣದಿಂದ. ಅದಕ್ಕೆ ಅದು ಇಲ್ಲಿ ಹೇಳ್ತಾ ಇದು ಎಲ್ಲ ಗುರುಗಳ ಅಂತರ್ಗತ ನಿತ್ಯಾಂತರ್ಗತ ಭಾರತೀಯ ಋಣುಕಿ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. आम् धन्यवादः। वेदेश वा अनगा प्रार्थनाम् आरम्भं करोतु। हरि सर्वोत्तम वायु जीवोत्तम हरि सर्वोत्तम वायु जीवोत्तम श्रीमन् मध्वमते हरि परतरः सत्यं जगत्तत्त्वतो श्रीमन् श्रीमन्मते भिन्ना जीवगणा हरे